सरकारने आदेशित केलेल्या महत्त्वाच्या गणना कार्यासाठी नियुक्त करण्यात आलेल्या विविध स्तरांवरील अधिकारी आणि कर्मचाऱ्यांनी हे काम निश्चित कालावधीत पूर्ण करणे अनिवार्य आहे, असे बेळगाव महानगरपालिकेचे आयुक्त कार्तिक एम यांनी स्पष्ट केले. मंगळवारी बेळगाव येथे पत्रकारांशी बोलताना त्यांनी सांगितले की गणनादारांच्या कामाला गती देण्यासाठी वरिष्ठ अधिकारी आणि कर्मचारी यांनी सतत संपर्क व समन्वय ठेवून देखरेख करावी. ಈಗ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಸೆನ್ಸಸ್. ಒಂದು ಸ್ಥಳ ಈಗ ಏನು ರೀಜನಲ್ ಡೆವಲಪ್ಮೆಂಟಿಗೆ ಏನೊಂದು ಇಂಪಾರ್ಟೆಂಟ್ ಅಂಶ ಏನಂದರೆ ಪ್ಯಾರಾಮೀಟರ್ ಏನಂದರೆ ಜನಸಂಖ್ಯೆ ಗುರುತಿಸೋದು, ಅದನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡೋದು. ಈ ನಿಟ್ಟಿನಲ್ಲಿ ಈಗ ಭಾರತ ಸರ್ಕಾರದ ಆದೇಶದಂತೆ ನಾವು ಸೆನ್ಸಸ್ ಕಾರ್ಯಾಚರಣೆಯನ್ನು ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೂಡ ಮಾಡ್ತಾಯಿದ್ದೀವಿ. ಈ ಒಂದು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಟ್ಟು 831 ಬ್ಲಾಕ್ಸ್ಗಳನ್ನ ಗುರುತಿಸಿದ್ದೀವಿ. ಒಂದೊಂದು ಬ್ಲಾಕ್ನಲ್ಲೂ ಕೂಡ 200 ಮನೆಗಳಿರುತ್ತೆ. ಸುಮಾರು 200 ಮನೆಗಳನ್ನ ಹಂಗೆ ಡಿವೈಡ್ ಮಾಡ್ಕೊಂಡಿರ್ತೀವಿ. ಆ ಒಂದು ಮನೆಗಳಿಗೆ ಈಗ ನಿರಂತರವಾಗಿ ನಮ್ಮ ಎನ್ಯುಮರೇಟರ್ಸ್ ಏನು ನಮ್ಮ ಟೀಚರ್ಸ್ ಆಗಲಿ, ಅಂಗನವಾಡಿ ಕಾರ್ಯಕರ್ತರಾಗಲಿ, ಆಶಾ ಕಾರ್ಯಕರ್ತರಾಗಲಿ, ಇವರೆಲ್ಲ ನಿಯೋಜನೆ ಮಾಡಿದ್ದಾರೆ ಗೌರ್ಮೆಂಟ್ ಅಧಿಕಾರಿಗಳು. ಇವರು ಬಂದು ಅವರ ಮನೆಗಳಲ್ಲಿ ಅವರ ಒಂದು ಸೆನ್ಸಸ್ ಡೇಟಾಗಳನ್ನ, ಬೇಸಿಕ್ ಡೇಟಾಗಳನ್ನ ಕೇಳ್ತಾರೆ. ಅದರಲ್ಲಿ ಅವರು ಮನೇಲಿ ಎಷ್ಟು ಜನ ವಾಸ ಇದ್ದಾರೆ, ಅವರ ಮನೆ ಯಾವ ರೀತಿ ಇದೆ, RCC ಮನೆನಾ, ನೀರು ಸರಬರಾಜು ಇದೆಯಾ, UGD ಕನೆಕ್ಷನ್ ಇದೆಯಾ, ಈ ರೀತಿಯಾದ ಬೇಸಿಕ್ ಮಾಹಿತಿಗಳನ್ನ ಒಳಗೊಂಡಂತೆ ಇರುತ್ತೆ. ಈ ಒಂದು ಮಾಹಿತಿಗಳನ್ನ ಈಗೇನು ಜನರು ಎಲ್ಲರೂ ನಾಗರಿಕರು ಎಲ್ಲರೂ ಕೂಡ ಇದನ್ನು ನಮಗೆ ಕೊಟ್ಟರೆ ನಾವು ಒಂದು ಅದನ್ನು ಕ್ರೋಢೀಕರಿಸಿ ನಮ್ಮ ಒಂದು ರೀಜನ್ ಹೇಗೆ ಯಾವ ರೀತಿಯಾಗಿ ಬೆಳವಣಿಗೆ ಆಗಿದೆ, ಯಾವ ಒಂದು ಸ್ಥಿತಿಗತಿಯಲ್ಲಿದೆ, ಅದರದ್ದು ಪಾಪ್ಯುಲೇಷನ್ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಇದೊಂದು ಬೇಸಿಕ್ ಅಂಶವಾಗಿರುತ್ತೆ. ಈ ನಿಟ್ಟಿನಲ್ಲಿ ಈಗ ಬೆಳಗಾವಿ ಸಿಟಿ ಕಾರ್ಪೊರೇಷನಲ್ಲೂ ಕೂಡ ಒಟ್ಟು 7 ಚಾರ್ಜ್ ಆಫೀಸರ್ಗಳನ್ನ ಮಾಡಿ ಅವರ ಅಂಡರ್ 831 ಬ್ಲಾಕ್ಸ್ನ ಕ್ರಿಯೇಟ್ ಮಾಡಿ ಈ ಒಂದು ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ಇದು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ನಡೀತಾ ಇರತಕ್ಕಂಥ ಪ್ರೋಸೆಸ್. ಇದೊಂದು 15 ದಿನಗಳಲ್ಲಿ ಮುಗಿಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ಇದು ಫಸ್ಟ್ ಫೇಸ್ನಲ್ಲಿ ನಾವು ಹೌಸ್ ಲಿಸ್ಟಿಂಗ್ ಕಾರ್ಯಗಳನ್ನ ಮಾತ್ರ ಮಾಡ್ತಾ ಇರತಕ್ಕಂಥ ವಿಷಯ. ಇದು ಮುಂದಿನ ವರ್ಷದಲ್ಲಿ ಅದು ಡೀಟೇಲ್ಡ್ ಆಗಿ ಆಗುತ್ತೆ. ಈಗ ಅಟ್ ಪ್ರೆಸೆಂಟ್ ನಾವೇನಂದರೆ ಹೌಸ್ ಲಿಸ್ಟಿಂಗ್ ಅಂದರೆ ಎಷ್ಟು ಮನೆಗಳಿದೆ, ಅದರದ್ದು बेसिक इन्फॉर्मेशन ಏನು ಅನ್ನೋದನ್ನು तಗೊಂಡು क्रोढीकरिस्ता ಇದ್ದೀವಿ. निश्चित वेळेत गणना कार्य पूर्ण करणाऱ्या कर्मचाऱ्यांचे त्यांनी कौतुक केले. अशा कर्मचाऱ्यांचा लवकरच सन्मान करून त्यांना अभिनंदन पत्र देण्यात यावे, असे निर्देशही त्यांनी अधिकाऱ्यांना दिले. विनोद कोलकार, KMM मराठी, बेळगाव. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज. आदर्श ड्रेस सर्कल, खड़े बाजार, बेलगावी.